ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಓಕೆ, ಇವತ್ತಿನ ಟಾಪಿಕ್ ದಿಕ್ಕುಗಳು, ಡೈರೆಕ್ಷನ್. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡೈರೆಕ್ಷನ್ಸ್ ಅಲ್ಲಿ ನಾರ್ತ್ ಅಲ್ಲಿ ಯಾವ ತರ ನಾರ್ತ್ ಸೈಡ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಲೆಫ್ಟಿಗೆ ಹೋದ್ರೆ ಏನಾಗ್ತಾರೆ, ಸೌತ್ ಡೈರೆಕ್ಷನ್ ನೆಟ್ಕೊಂಡು ಹೋಗ್ತಿದ್ದೆ ಲೆಫ್ಟ್ ಟರ್ನ್ ಆದ್ರೆ ಏನಾಗ್ತಾರೆ ಅಂತ ಎಲ್ಲ ನೋಡ್ತಾ ಹೋಗ್ತು. ಓಕೆನಾ, ಅದು ಮುಂದುವರೆದ ಭಾಗವಾಗಿ ಯಾವ ತರ ಏನೋ ಕ್ವಶನ್ಸ್ ಕೇಳ್ತಾರೆ ನೋಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸಸ್ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಓಕೆ, ನೋಡ್ತಾ ಹೋಗೋಣ. ಓಕೆಪ್ಪ, ಅಂದ್ರೆ ಇನ್ನೊಂದ್ಸತಿ ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೋಡಿ. ನಾರ್ತಿಗೆ ಟ್ರಾವೆಲ್ ಮಾಡ್ತಿರ್ತಾರೆ ಅಂದ್ರೆ ನಾರ್ತಿಗೆ ಟ್ರಾವೆಲ್ ಮಾಡಿ ರೈಟ್ ಟರ್ನ್ ಆಗ್ತಾರೆ ಅಂದ್ರೆ ಯಾವ ಡೈರೆಕ್ಷನ್ಗೆ ಟ್ರಾವೆಲ್ ಮಾಡ್ತಾರೆ? ಯಾವ್ದಕ್ಕೆ ಅಂದ್ರೆ ನಾರ್ತಿಗೆ ಹೋಗ್ತಾ ಇದ್ರಂತೆ ಏನ್ ಮಾಡ್ತಿದ್ದಾರೆ, ರೈಟ್ ಟರ್ನ್ ಆಗ್ತಾರಂತೆ. ರೈಟ್ ಟರ್ನ್ ಆಗಿ ಯಾವ್ದು ಹೋಗ್ತಾರೆ? ಯಾವ್ದು? ಈಸ್ಟ್. ಓಕೆ, ಆಯ್ತು. ಅದ್ರ ಜೊತೆಗೆ ನೆಕ್ಸ್ಟ್ ನಾರ್ತಿಗೆ ಟ್ರಾವೆಲ್ ಮಾಡ್ತಿದ್ದವರು ಲೆಫ್ಟಿಗೆ ಹೋಗ್ತಾರಂತೆ. ಲೆಫ್ಟಿಗೆ ಹೋದ್ರೆ ಯಾವ ಡೈರೆಕ್ಷನ್ ಹೋಗ್ತಿದ್ದಾರೆ? ಯಾವ್ದಕ್ಕೆ ಹೋಗ್ತಿದ್ದಾರೆ? ವೆಸ್ಟ್. ಓಕೆ, ಅಂಡ್ ದೆನ್ ಸೌತಿಗೆ ಹೋಗ್ತಿದ್ದವರು ಸೌತ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದ್ರು. ಆದ್ರೆ ಅವ್ರು ಏನ್ ಮಾಡ್ತಾರಂತೆ, ರೈಟ್ ಟರ್ನ್ ಆಗ್ತಾರಂತೆ. ರೈಟ್ ಟರ್ನ್ ಆಗ್ತಾರಂದ್ರೆ ಯಾವ ಡೈರೆಕ್ಷನ್ ಹೋಗ್ತಾರೆ? ವೆಸ್ಟ್, ಈಸ್ಟ್? ವೆಸ್ಟ್. ಅದೇ ತರ ಸೌತ್ಗೆ ಟ್ರಾವೆಲ್ ಮಾಡಿ ಲೆಫ್ಟಿಗೆ ಹೋಗ್ತಾರಂತೆ. ಸೌತ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದ್ರಂತೆ, ಯಾವ ಲೆಫ್ಟಿಗೆ ಹೋಗ್ತಾರಂತೆ. ಲೆಫ್ಟಿಗೆ ಹೋಗ್ತಾರೆ ಅಂದ್ರೆ ಯಾವ ಡೈರೆಕ್ಷನ್ ಹೋಗ್ತಿದ್ದಾರೆ? ಈಸ್ಟ್. ಓಕೆ, ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಈಸ್ಟ್ ಡೈರೆಕ್ಷನ್ ಹೋಗ್ತಿದ್ರು. ಈಸ್ಟ್ ಡೈರೆಕ್ಷನ್ ಇಂದ ರೈಟ್ ಬರ್ತಾರೆ ಅಂದ್ರೆ ಯಾವ ಡೈರೆಕ್ಷನ್ ಹೋಗ್ತಿದ್ದಾರೆ ಇವರು? ಈಸ್ಟ್ ಹೋಗ್ತಿದ್ರು, ರೈಟ್ ಟರ್ನ್ ಆದ್ರಂತೆ. ರೈಟ್ ಟರ್ನ್ ಆಗಿದ ತಕ್ಷಣ ಸೌತ್. ಓಕೆ, ಆಯ್ತು. ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ತಾರೆ, ಈಸ್ಟ್ ಡೈರೆಕ್ಷನ್ಗೆ ಟ್ರಾವೆಲ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಏನ್ ಮಾಡ್ತಿದ್ರೆ, ಲೆಫ್ಟಿಗೆ ಹೋಗ್ತಿದ್ದಾರೆ. ಯಾವುದು? ಲೆಫ್ಟಿಗೆ ಹೋಗ್ತಿದ್ದಾರೆ ಅಂದ್ರೆ ನಾರ್ತ್. ಓಕೆ, ಅದೇ ತರ ವೆಸ್ಟ್ ಡೈರೆಕ್ಷನ್ ಗೆ ಟ್ರಾವೆಲ್ ಮಾಡ್ತಿದ್ದಾರೆ. ರೈಟ್ ಹೋಗ್ತಾರೆ ಅಂದ್ರೆ ಯಾವ್ದಕ್ಕೆ ಹೋಗ್ತಾರೆ? ನಾರ್ತ್. ಅಂಡ್ ದೆನ್ ವೆಸ್ಟ್ ಡೈರೆಕ್ಷನ್ ಗೆ ಟ್ರಾವೆಲ್ ಮಾಡ್ತಿದ್ದಾರೆ, ಲೆಫ್ಟಿಗೆ ಹೋದ್ರು ಅಂದ್ರೆ ಸೌತ್. ಮೇನ್ ಆಗಿ ಇದು ಗೊತ್ತಿದ್ರೆ ನಾವ್ ಯಾವ ಕ್ವಶನ್ಸ್ ಬೇಕಾದ್ರೂ ಸರ್. ಓಕೆ, ಓಕೆಪ್ಪ, ಈ ಕ್ವಶನ್ಸ್ ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ, ಎಲ್ಲ ಸಾಲ್ವ್ ಮಾಡಿದ್ರಲ್ವಾ? ಓಕೆ, ಆಯ್ತು. ಇಲ್ಲಿ ನೋಡಿ ಏನ್ ಹೇಳ್ತಿದೆ, ಎ ರಿವರ್ ಫ್ಲೋಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಆಯ್ತಾ? ಒಂದು ನದಿ ಏನಾಗುತ್ತೆ, ವೆಸ್ಟ್ ಡೈರೆಕ್ಷನ್ ಇಂದ ಈಸ್ಟ್ ಡೈರೆಕ್ಷನ್ ಗೆ ಹರ್ಕೊಂಡ್ ಬರ್ತಾ ಇರುತ್ತೆ. ವೈಲ್ ಫ್ಲೋಯಿಂಗ್ ಟುವರ್ಡ್ಸ್ ದಿ ಲೆಫ್ಟ್ ಇಟ್ ಟೇಕ್ಸ್ ಸೆಮಿಸರ್ಕಲ್. ಸೆಮಿಸರ್ಕಲ್ ಅಂದ್ರೆ ಏನೋ ಒಂದು ಅಡ್ಡ ಬಂದಿರೋದ್ರಿಂದ ಅರ್ಧ ವೃತ್ತಾಕಾರವಾಗಿ ತಗೊಂಡು ಮುಂದಕ್ಕೆ ಹೋಗುತ್ತಂತೆ. ಸರ್ಕಲ್ ತಗೊಂಡು ಅಂಡ್ ಟರ್ನ್ಸ್ ಅಂಡ್ ಟೇಕ್ ಎ ಸೆಮಿಸರ್ಕಲ್ ಲೆಫ್ಟ್. ಏನ್ ಹೇಳಿ? ತಿರ್ಗಾ ಏನ್ ಮಾಡುತ್ತೆ, ಸೆಮಿಸರ್ಕಲ್ ಲೆಫ್ಟ್ ತಗೊಳುತ್ತೆ. ತಿರ್ಗಾ ಟರ್ನ್ ಅಗೇನ್. ಫೈನಲಿ ಇನ್ ವಿಚ್ ಡೈರೆಕ್ಷನ್ ಡಸ್ ದಿ ರಿವರ್ ಫ್ಲೋಸ್? ಓಕೆನಾ? ಕನ್ನಡ್ರೆ ಯಾವ ಡೈರೆಕ್ಷನ್ ನದಿ ಹರಿತಾ ಇದೆ? ಈ ವೆಸ್ಟ್ ಇಂದ ಈಸ್ಟ್ ಹರ್ಕೊಂಡ್ ಬರ್ತಾ ಇದೆಯಾ? ಈಗ ಏನಾಗುತ್ತೆ, ಇದೇನೋ ಒಂದು ಅಡೆತಡೆ ಸಿಕ್ತು, ಕಲ್ಲೋ ಮಂಡೆನೋ ಏನೋ ಸಿಕ್ಕಿಗೆ ಏನ್ ಮಾಡತ್ತಂತೆ, ಲೆಫ್ಟಿಗೆ. ಇದ್ರ ಲೆಫ್ಟ್ ಯಾವುದು? ಕೆಳಕೋ ಮೇಲ? ಮೇಲ್ಗಡಿಕೆ ಮೀನ್ಸ್ ನಾರ್ತ್ ಡೈರೆಕ್ಷನ್ ಹೋಗಿ ಅರ್ಧ ಸರ್ಕಲ್ ತಾಂತ ಇದಂತೆ, ಇಷ್ಟು ತಗೊಳ್ತದಂತೆ. ಓಕೆನಾ? ಇಷ್ಟಾದ್ಮೇಲೆ ಸೆಮಿ ಸರ್ಕಲ್ ತಾಂಡಾದ್ಮೇಲೆ ಏನ್ ಮಾಡುತ್ತೆ, ಹರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರು. ಯಾವ್ದಕ್ಕೆ? ವೆಸ್ಟ್ ಇದನ್ನ ತಿರ್ಗಾ ಹರ್ಕೊಂಡು ಹೋಗ್ತಾ ಇದೆಯಾ? ತಿರ್ಗಾ ಏನ್ ಮಾಡುತ್ತೆ, ಇನ್ನೊಂದ್ಸತಿ ಏನೋ ಅಡ್ಡ ಏನೋ ಸಿಕ್ತು ಅಗೇನ್ ಅಂದ್ರೆ ತಿರ್ಗಾ ಏನ್ ಮಾಡುತ್ತೆ, ಏನೋ ಅಲ್ಲಿ ತಿರ್ಗಾ ಏನೋ ಸ್ಟೋನ್ಸ್ ಏನೋ ಇದ್ರಿಂದ ತಿರ್ಗಾ ಸೆಮಿ ಸರ್ಕಲ್ ತಗೊಂಡು ತಿರ್ಗಾ ಹರ್ಕೊಂಡು ಹೋಗುತ್ತಂತೆ. ಓಕೆ, ಈಗ ಹರ್ಕೊಂಡು ಹೋಗುವಾಗ ಇದು ಯಾವ ದಿಕ್ಕಲ್ಲಿ ಫೈನಲಿ ಹರ್ಕೊಂಡು ಹೋಗ್ತಿದೆ? ಯಾವ ಡೈರೆಕ್ಷನ್ ಹರ್ಕೊಂಡು ಹೋಗ್ತಿದೆಯಪ್ಪ ನದಿ? ಈಸ್ಟ್. ಓಕೆ, ಈಸ್ಟ್ ಡೈರೆಕ್ಷನ್ ಅಲ್ಲಿ ನದಿ ಹರ್ಕೊಂಡು ಹೋಗುತ್ತೆ. ಸ್ಟಾರ್ಟಿಂಗ್ ವೆಸ್ಟ್ ಡೈರೆಕ್ಷನ್ ಇಂದ ಈಸ್ಟ್ ಡೈರೆಕ್ಷನ್ ಹರಿತಾ ಇತ್ತು. ಆದ್ರೆ ಏನೋ ಒಂದು ಅಬ್ಸ್ಟ್ರಾಕಲ್ ಸಿಕ್ಕಿದ್ರಿಂದ ಏನಾಯ್ತು, ಸೆಮಿ ಸರ್ಕಲ್ ತಗೊಳುತ್ತೆ. ಸೆಮಿ ಸರ್ಕಲ್ ತಗೊಂಡು ತಿರ್ಗಾ ಹರ್ಕೊಂಡು ಹೋಗ್ತಾ ಇದೆ. ತಿರ್ಗಾ ಏನೋ ಅಬ್ಸ್ಟ್ರಾಕಲ್ ಸಿಕ್ತು, ತಿರ್ಗಾ ಒಂದು ಸೆಮಿ ಸರ್ಕಲ್ ತಗೊಂಡು ಹರ್ಕೊಂಡು ಹೋಗುತ್ತೆ. ಈಗ ಹರ್ಕೊಂಡು ಹೋಗ್ತಿರೋ ದಿಕ್ಕೆ ಯಾವುದು? ಈಸ್ಟ್. ಓಕೆ, ರೈಟ್. ಓಕೆ, ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ರೆ, ಕಾವ್ಯ ಫೇಸಿಂಗ್ ಟುವರ್ಡ್ಸ್ ನಾರ್ತ್. ಕಾವ್ಯ ಏನಾರು ಏನ್ ಮಾಡ್ತಿದ್ದಾರೆ, ಎತ್ ಕಡೆ ಫೇಸ್ ಮಾಡಿದಾರಂತೆ, ನಾರ್ತ್ ಗೆ ಫೇಸ್ ಮಾಡಿದ್ದಾರೆ.
ನಾರ್ತ್ ಫೇಸ್ ಮಾಡಿದಾರೆ ಅಂತ ತೊಡೋಣ. ನಾರ್ತ್ ಫೇಸ್ ಮಾಡಿದಾರಾ? ಓಕೆ, ನಾರ್ತ್ ಫೇಸ್ ಮಾಡಿದರೆ ಟರ್ನಿಂಗ್ ಟು ಹೀಸ್ ರೈಟ್ ಶಿ ವಾಕ್ಸ್ 23 ಮೀಟರ್. ಅಂದ್ರೆ ಏನ್ ಹೇಳ್ತಿದ್ರೆ ಅವರು ನಾರ್ತ್ ಫೇಸ್ ಮಾಡಿ ರೈಟ್ ಟರ್ನ್ ಆಗ್ತಾರಂತೆ. ರೈಟ್ ಅಂದ್ರೆ ಯಾವತ್ ಕಡೆ? ಈಸ್ಟ್ ವೆಸ್ಟ್? ಈಸ್ಟ್. ಈಸ್ಟ್ ಡೈರೆಕ್ಷನ್ ಗೆ ತಿರುಗಿ ಎಷ್ಟು ದೂರ ಎಳಿತಾರಂತೆ? 23 ಮೀಟರ್ಸ್. ಓಕೆನಾ? ಇಲ್ಲಿಂದ ನೆಕ್ಸ್ಟ್ ಶಿ ದೆನ್ ಟರ್ನ್ಸ್ ಟು ಹೀಸ್ ಲೆಫ್ಟ್. ತಿರ್ಗಾ ಏನ್ ಮಾಡ್ತಾರಂತೆ? ಲೆಫ್ಟ್ ಟರ್ನ್ ಆಗ್ತಾರಂತೆ. ಈಗ ವೆಸ್ಟ್ ಡೈರೆಕ್ಷನ್ ಹೋಗ್ತಿದ್ದಾರೆ. ಲೆಫ್ಟ್ ಅಂದ್ರೆ ಯಾವುದು? ನಾರ್ತ್. ಈಗ ನಾರ್ತ್ ಹೋಗ್ತಾರಂತೆ. ನಾರ್ತ್ ಹೋಗಿ ಎಷ್ಟು ಕಿಲೋಮೀಟರ್ ಹೋಗ್ತಾರಂತೆ? 30 ಮೀಟರ್ಸ್ ಹೋಗ್ತಾರಂತೆ. 30 ಮೀಟರ್ಸ್ ಟ್ರಾವೆಲ್ ಮಾಡ್ತಾರಂತೆ. ನೆಕ್ಸ್ಟ್ ಶಿ ಮೂವ್ಸ್ 25 ಮೀಟರ್ಸ್ ಟು ಹೀಸ್ ರೈಟ್. ತಿರ್ಗಾ ಏನ್ ಮಾಡ್ತಾರಂತೆ? ನಾರ್ತ್ ಹೋಗ್ತಿರೋ ತಿರ್ಗಾ ರೈಟ್ ಟರ್ನ್ ಆಗಿ 25 ಹೋಗ್ತಾರಂತೆ. ರೈಟ್ ಯಾವುದು? ಈಸ್ಟ್. ಎಷ್ಟಪ್ಪ? 25 ಹೋಗ್ತಾರಂತೆ. ಆಮೇಲೆ ನೆಕ್ಸ್ಟ್ ಶಿ ದೆನ್ ಟರ್ನ್ ಟು ಹೀಸ್ ರೈಟ್ ಅಗೇನ್ಸ್. ತಿರ್ಗಾ ರೈಟ್ ಟರ್ನ್ ಆಗಿ ಅಂಡ್ ವಾಕ್ಸ್ 55 ಮೀಟರ್. ಈಗ ಏನ್ ಮಾಡ್ತಾರಂತೆ? ಕೆಳಗಡೆಗೆ ಎಷ್ಟು? 55 ಮೀಟರ್ಸ್ ಬರ್ತಾರೆ. 55 ಮೀಟರ್ ಬರ್ತಾರೆ. ಆಯ್ತು. ನೆಕ್ಸ್ಟ್ 55 ಮೀಟರ್ ಬಂದ್ರು. ಫೈನಲಿ ಈ ಟರ್ನ್ಸ್ ಟು ಹೀಸ್ ರೈಟ್. ತಿರ್ಗಾ ಅವರು ರೈಟ್ ಟರ್ನ್ ಆಗಿ 40 ಮೀಟರ್ಸ್. ರೈಟ್ ಅಂದ್ರೆ ಯಾವುದು? ವೆಸ್ಟ್. ಎಷ್ಟು ಬರ್ತಾರೆ? ಎಷ್ಟು ಬರ್ತಾರ? 40 ಮೀಟರ್ಸ್. ಆಯ್ತಾ? ನೆಕ್ಸ್ಟ್ 40 ಮೀಟರ್ ಬರ್ತಾರೆ. ಇನ್ ವಿಚ್ ಡೈರೆಕ್ಷನ್ ನೌ ಶಿ ಇಸ್ ಫೇಸಿಂಗ್? ಅಂದ್ರೆ ಯಾವ ದಿಕ್ಕಲ್ಲಿ ಅವ್ರು ಫೇಸ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ಗೆ. ಓಕೆನಾ? ಇದು ಗೊತ್ತಾಯ್ತಲ್ವಾ? ಸ್ಟಾರ್ಟ್ ಮಾಡಿದೆ ಅಲ್ಲಿ ಈ ಫೇಸ್ ಅಲ್ಲಿ ಪಾಯಿಂಟ್ ತಗೊಂಬಿಡಿ. ಈಗ ಫಸ್ಟ್ ನೀವೇನ್ ಟ್ರಾವೆಲ್ ಮಾಡಬೇಕು? ಇಲ್ಲಿಂದ 40 ಬಂದಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಟ್ರಾವೆಲ್ ಮಾಡಬೇಕು? 23 ಪ್ಲಸ್ 25 ಎಷ್ಟು? 40. ಹಾಗಾದ್ರೆ ಇಲ್ಲಿ ಎಷ್ಟಿದೆ? 40 ಇದೆ. ಹಾಗಾದ್ರೆ ಇದಕ್ಕಿಂತ ಒಂದ್ ಸ್ವಲ್ಪ ಹಿಂದೆ ಇರುತ್ತೆ ಅಲ್ವಾ? ಅವ್ರು ಕೇಳ್ತಿರೋದು ಇಲ್ಲಿಂದ ಇಲ್ಲಿಗೆ ಫೇಸ್, ಇಲ್ಲಿಂದ ಇಲ್ಲಿಗೆ ಫೇಸ್. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈಗ ಎತ್ ಕಡೆ ಫೇಸ್ ಮಾಡಿದ್ದಾರೆ ಅಂತಲ್ವಾ? ಹಾಗಾದ್ರೆ ಇದು ಯಾವ ದಿಕ್ಕು? ಯಾವ ದಿಕ್ಕಪ್ಪ? ಸೌತ್ ಈಸ್ಟ್. ಯಾವ ದಿಕ್ಕಲ್ಲಿ ಫೇಸ್ ಮಾಡಿರ್ತಾರೆ? ಸೌತ್ ಈಸ್ಟ್ ಅಲ್ಲಿ ಫೇಸ್ ಮಾಡಿ. ಅವರು ಎಷ್ಟು ದೂರ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ನೀವಿನ್ನ ಈಗ ಹೇಳಲ್ಲ, ನೆಕ್ಸ್ಟ್ ಇನ್ನೊಂದು ಟೈಪ್ ಬರುತ್ತೆ ಅವಾಗ ಹೇಳ್ತೀರಾ. ಓಕೆನಾ? ಯಾಕೆ ಅಂದ್ರೆ ನೀವು ಡೈರೆಕ್ಷನ್ಸ್ ಅಲ್ಲಿ ಇದರಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ನೋಡಿ, ಇಲ್ಲಿಂದ ಇಲ್ಲಿ ಕೇಳಿದ್ರೆ ಹೇಳ್ಬೋದು, ಇಲ್ಲಿಂದ ಇಲ್ಲಿ ಕೇಳಿದ್ರೆ ಹೇಳ್ಬೋದು, ಅಥವಾ ಇಲ್ಲಿಂದ ಇಲ್ಲಿ ಕೇಳಿದ್ರು ಹೇಳ್ಬೋದು. ಈ ತರ ಒಂದು ಸ್ಲ್ಯಾಂಟ್ ಆಗಿ ಮೀನ್ಸ್ ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಅವ್ರು ಇದ್ದಾರೆ ಅಂದಾಗ ಯು ವಾಂಟ್ ಟು ಅಪ್ಲೈ ಅನದರ್ ಮೆಥಡ್. ಓಕೆ, ನಾನು ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಯಾವ ದಿಕ್ಕಲ್ಲಿ ಇದರ ಫೇಸ್ ಮಾಡಿದಾರಪ್ಪ? ಸೌತ್ ಈಸ್ಟ್. ಓಕೆ, ಅಂಡ್ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, a current travels about 12 kilometer to the north, then 15 kilometer east, and then 15 kilometer ahead to west, and then if travels 18 kilometers to south. How far is he from the starting point? Starting point ಇಂದ ಇದು ಎಲ್ಲಿದ್ದಾರೆ ಅಲ್ಲಿಗೆ ಎಷ್ಟು ದೂರ ಅಂತ ಕೇಳ್ತಾರೆ. ಓಕೆ, ನೋಡೋಣ. ಕಿರಣ್ ಅನ್ನೋರು 12 ಕಿಲೋಮೀಟರ್ ಯಾವ ಡೈರೆಕ್ಷನ್ ಟ್ರಾವೆಲ್ ಮಾಡಿದ್ರು? ಎಷ್ಟಪ್ಪ? 12 ಕಿಲೋಮೀಟರ್ ನಾರ್ತ್ಗೆ. ದೆನ್ 15 ಕಿಲೋಮೀಟರ್ಸ್ ಈಸ್ಟ್. ಈಸ್ಟ್ ಯಾವುದು? ಈಸ್ಟ್ ಹೋದ್ರು. ಆಮೇಲೆ ಅಂಡ್ ದೆನ್ 15 ಕಿಲೋಮೀಟರ್ ಅಹೆಡ್ ವೆಸ್ಟ್. ಇಲ್ಲಿಂದ ವೆಸ್ಟ್ ಯಾವುದು? ಇದೇ ವೆಸ್ಟ್. ಓಕೆ, 15 kilometers. And then if travels is 18 kilometer south. ಸೌತ್ ಇದೆಷ್ಟು? 18 kilometers. ಇದು ವೆಸ್ಟ್ ಇಂದ ಬಂದಿದೆ 15 kilometers. ಆಯ್ತಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ? 18 - 12 ಎಷ್ಟು? 6 kilometers.
ಆಪ್ಷನ್ ಇಲ್ಲಲ್ಲ 6 ಕಿಲೋಮೀಟರ್ಸ್. ನೋಡಿ ಏನಾದ್ರು ಅವನೇನ್ ಮಾಡಿದ, ಸುಮ್ನೆ ಹಂಗೆ ಹೋದ ಹಂಗೆ ಉಲ್ಟಾ ಬಂದ. ಸುಮ್ನೆ ಇಲ್ಲೊಂದು ಹೋಗಿ 6 ಕಿಲೋಮೀಟರ್ ಹೇಳಿದ್ರೆ ಆಗ್ತಿತ್ತಲ್ವಾ. ಓಕೆ ಬರ್ಕಟ್ಟಿ. ಓಕೆ ನೋಡಿ, ರಜಿನಿ ವಾಸ್ ಫೇಸಿಂಗ್ ನಾರ್ತ್ ವೆಸ್ಟ್. ರಜಿನಿ ಅನ್ನೋರು ಏನ್ ಮಾಡಿದ್ರೆ ಎತ್ ಕಡೆ ಫೇಸ್ ಮಾಡಿದಾರಪ್ಪ, ನಾರ್ತ್ ವೆಸ್ಟ್ ಫೇಸ್ ಮಾಡಿರ್ತಾರೆ. ಶಿ ಮೂವ್ಸ್ 5 ಮೀಟರ್. ನಾರ್ತ್ ವೆಸ್ಟ್ ಫೇಸ್ ಮಾಡಿ ಏನ್ ಮಾಡ್ತಾರೆ, 5 ಮೀಟರ್ ಟ್ರಾವೆಲ್ ಮಾಡ್ತಾರೆ. ಟರ್ನ್ಸ್ ಲೆಫ್ಟ್ ಆಗ್ತಾರಂತೆ. ಅಂಡ್ ವಾಕ್ 3 ಮೀಟರ್. Then she turned right, walk for 8 meters and stopped here. With which direction she facing? Okay na? ಯಾವ್ದಪ್ಪ ಇದು? ಇಷ್ಟು ಗೊತ್ತಿದೆಯಲ್ವಾ? ಓಕೆ, ಈಗ ರಜಿನಿ ಎತ್ ಕಡೆ ಫೇಸ್ ಮಾಡಿದಾರಪ್ಪ, ಎತ್ ಕಡೆ ಇದೇನ ಫೇಸ್. ಓಕೆ, ಈಗ ಏನ್ ಮಾಡ್ತಾರಂತೆ, ಶಿ ಮೂವ್ಸ್ 5 ಮೀಟರ್. ನಾರ್ತ್ ವೆಸ್ಟ್ ಫೇಸ್ ಮಾಡಿ 5 ಮೀಟರ್ಸ್ ಹೋಗ್ತಾರಂತೆ. ಇಲ್ಲಿಂದ ಸ್ಟಾರ್ಟಿಂಗ್ ಮಾಡಿ 5 ಮೀಟರ್ಸ್ ಹೋದ್ರು, ಆಯ್ತಾ. ಟರ್ನ್ಸ್ ಲೆಫ್ಟ್. ಈಗ ಈ ದಿಕ್ಕಲ್ಲಿ ಹೋಗ್ತಿದ್ದವರು ಲೆಫ್ಟ್ ಯಾವುದು ಇದೆ ತಾನೆ? ಲೆಫ್ಟ್ ಟರ್ನ್ ಆಗಿ ಎಷ್ಟು ಹೋಗ್ತಾರಂತೆ, ಅಂಡ್ ವಾಕ್ಸ್ 3 ಮೀಟರ್. 3 ಮೀಟರಾ? ಓಕೆ, ಇಲ್ಲಿ ಬಂದ್ರು. ನೆಕ್ಸ್ಟ್ ಏನ್ ಮಾಡ್ತಾರೆ, ದೆನ್ ಶಿ ಟರ್ನ್ಸ್ ರೈಟ್ ಟರ್ನ್ ಆಗಿ 8 ಮೀಟರ್ ಹೋಗ್ತಾರೆ. ಹಿಂಗ್ ಹೋಗ್ತಿದ್ದವರು ಈಗ ಹೋಗ್ತಿದ್ದವ್ರು ರೈಟ್ ಯಾವುದು, ಮೇಲ್ಗೋ ಕೆಳಗೋ? ಹಿಂಗ ಬಂದಿದ್ದೆ ಹೋಗ್ತಾರ. ರೈಟ್ ಟರ್ನ್ ಆಗ್ತಾರೆ. ಎಷ್ಟು ಹೋಗ್ತಾರೆ ರೈಟ್ ಟರ್ನ್ ಆಗಿ? ಎಷ್ಟು ಹೋಗ್ತಾರ? 8 ಮೀಟರ್ ಹೋಗ್ತಾರೆ. ಅಂಡ್ ಸ್ಟಾಪ್ ಏನ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರಂತೆ. ಓಕೆ, ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಯಾವ್ದು? ಇಲ್ಲಿಂದ ಇಲ್ಲಿಗೆ ಡೈರೆಕ್ಷನ್ ಕೇಳ್ತಿರೋದು. ಸ್ಟಾಪ್ ಆದ್ಮೇಲೆ ಈಗ ಇದು ಯಾವ ಡೈರೆಕ್ಷನ್ ಅಂತ ಕೇಳ್ತಿರೋದು. ಯಾವ್ದು? ನಾರ್ತ್ ವೆಸ್ಟ್. ಅಂದ್ರೆ ಅವನೇನಾದ್ರು ಇಲ್ಲಿಂದ ಇಲ್ಲಿ ಬಂದಿದೆ, ಯಾವ್ದು? ಇಲ್ಲಿಂದ ಇಲ್ಲಿಗೆ ಬಂದಿದ್ರೆ ಸೌತ್ ಈಸ್ಟ್. ಇಲ್ಲಿಂದ ಇಲ್ಲಿಗೆ ತಾನೇ ಹೋಗ್ತಿರೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು? ಯಾವುದು? ನಾರ್ತ್ ವೆಸ್ಟ್. ಆಪ್ಷನ್ ಬಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ದೀಪು ವಾಕ್ಸ್ 4 ಮೀಟರ್ ಫ್ರಮ್ ದಿ ಪಾಯಿಂಟ್ ಎ ಟುವರ್ಡ್ಸ್ ದಿ ಸೌತ್ ವೆಸ್ಟ್. ದೀಪು ಅನ್ನೋರು ಏನ್ ಮಾಡ್ತಿದ್ದಾರೆ, 4 ಮೀಟರ್ ಸೌತ್ ವೆಸ್ಟ್ ಗೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೌತ್ ವೆಸ್ಟ್ ಅಂದ್ರೆ ಯಾವ ಸೈಡ್? ಯಾವುದು? ಸೌತ್ ವೆಸ್ಟ್. ಓಕೆನಾ? ಸೌತ್ ವೆಸ್ಟ್ ಟ್ರಾವೆಲ್ ಮಾಡ್ತಿದ್ದಾರೆ. ಎಷ್ಟು? 4 ಮೀಟರ್ ಟ್ರಾವೆಲ್ ಮಾಡ್ತಿದ್ದಾರೆ. 4 ಮೀಟರ್. ಅಂಡ್ ರೀಚ್ ದ ಪಾಯಿಂಟ್ ಬಿ. ಅಂದ್ರೆ ಇದು ಏನು? ಇದೇನು? ರೀಚ್ ಆದ್ರು. ಅದಾದ್ಮೇಲೆ ದೆನ್ ಶಿ ಟರ್ನ್ಸ್ ಸೌತ್ ಈಸ್ಟ್. ತಿರ್ಗಿ ಏನ್ ಮಾಡ್ತಾರಂತೆ, ಇಲ್ಲಿಂದ ಸೌತ್ ಈಸ್ಟ್ ಎತ್ ಕಡೆ ಹೋಗುತ್ತೆ. ಇಲ್ಲಿಗೆ ಬರುತ್ತಾ? ಸೌತ್ ಈಸ್ಟ್ ಗೆ ಟ್ರಾವೆಲ್ ಮಾಡ್ತಿದ್ದಾರೆ. ವಾಕ್ ಫಾರ್ ಸೇಮ್ ಡಿಸ್ಟೆನ್ಸ್ ರೀಚ್ಡ್ ಪಾಯಿಂಟ್ ಸಿ. ಅಂದ್ರೆ ಇಲ್ಲಿ ಎಷ್ಟು ಟ್ರಾವೆಲ್ ಮಾಡಿ ಅಷ್ಟೇ ರೀಚ್ ಮಾಡ್ತಾರಂತೆ. ಆಗ ಇದು ಪಾಯಿಂಟ್ ಸಿ. ಎಷ್ಟಪ್ಪ ಇದು? ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಸಿ ರೀಚ್ ಆಗ್ತದೆ. ದೆನ್ ಶಿ ಟರ್ನ್ಸ್ ಟುವರ್ಡ್ಸ್ ದಿ ನಾರ್ತ್ ಈಸ್ಟ್. ಈಗ ಇಲ್ಲಿಂದ ನಾರ್ತ್ ಈಸ್ಟ್ ಯಾವುದು? ಮೆಲ್ಕ. ನಾರ್ತ್ ಈಸ್ಟ್ ಟ್ರಾವೆಲ್ ಮಾಡ್ತಾರಂತೆ. ನಾರ್ತ್ ಈಸ್ಟ್ ಟ್ರಾವೆಲ್ ಮಾಡಿ ಅಂಡ್ ವಾಕ್ಸ್ ಫಾರ್ 4 ಮೀಟರ್ಸ್. ಇದನ್ನೇನಂತಾರೆ? ಪಾಯಿಂಟ್ ಡಿ ತಾನೆ? ಪಾಯಿಂಟ್ ಡಿ. ಟು ರೀಚ್ ದ ಪಾಯಿಂಟ್ ಡಿ, ವಿಚ್ ಡೈರೆಕ್ಷನ್ ಡಸ್ ಶಿ ನೀಡ್ ಟು ಟರ್ನ್ ಟು ಮೂವ್ ಪಾಯಿಂಟ್ ಬಿ. ಅಂದ್ರೆ ಇಲ್ಲಿಂದ ಬಿಗ್ ಹೋಗ್ಬೇಕು ಅಂದ್ರೆ ಯಾವ ದಿಕ್ಕಿಗೆ ತಿರ್ಬೇಕು?
ಎತ್ ಕಡೆ ತಿರ್ಬೇಕು. ಇಲ್ಲಿ ಇದಾರಲ್ವಾ, ಅವ್ರ ಪಾಯಿಂಟ್ ಬಿಗ್ ಹೋಗ್ಬೇಕು ಅಂದ್ರೆ ಎತ್ ಕಡೆ ತಿರ್ಬೇಕು, ಎತ್ತ. ಆಪ್ಷನ್ ಸಿ, ವೆಸ್ಟ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಕಾಜಲ್ ವಾಕ್ಸ್ 25 meters ಟು ದಿ ಸೌತ್. ಕಾಜಲ್ ಅನ್ನೋರು ಏನ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರ? 25 meters ಸೌತ್ ಹೋಗ್ತಾರೆ. ಸೌತ್ ಎಷ್ಟು? 25 meter. ಓಕೆ, ಟು ಹರ್ ಹೌಸ್, ಟರ್ನ್ಸ್ ಲೆಫ್ಟ್ ಅಂಡ್ ಗೋಸ್ ಅನದರ್ 10 meter. ಇಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಾರೆ? ಲೆಫ್ಟಿಗೆ ಟರ್ನ್ ಆಗ್ತಾರಂತೆ. ಎಲ್ಲಿಗೆ? ಲೆಫ್ಟಿಗೆ. ಲೆಫ್ಟಿಗೆ ಟರ್ನ್ ಆಗ್ತಾರೆ ಅಂದ್ರೆ ಯಾವ ಡೈರೆಕ್ಷನ್? ಈಸ್ಟ್ ಹೋಗ್ತಾರೆ. ಎಷ್ಟು ಕಿಲೋಮೀಟರ್? 10 meters. ಆಮೇಲೆ ನೆಕ್ಸ್ಟ್, ದೆನ್ ಟರ್ನ್ಸ್ ಟು ದಿ ನಾರ್ತ್. ನಾರ್ತ್ ಟರ್ನ್ ಆಗಿ 20 meters ಹೋಗ್ತಾರಂತೆ. ಎಷ್ಟು? 20 meters ಹೋಗ್ತಾರೆ. ಓಕೆ, ಅದಾದ್ಮೇಲೆ ಅಂಡ್ ದೆನ್ ಸ್ಟಾರ್ಟ್ಸ್ ವಾಕ್ ಟು ಹರ್ ಹೌಸ್ ಇನ್ ವಿಚ್ ಡೈರೆಕ್ಷನ್ ಶಿ ಇಸ್ ಔಟ್. ಅವರ ಮನೆ ಈಗ ಯಾವ ದಿಕ್ಕಲ್ಲಿದೆ? ಅವ್ರ ಮನೆ ಇತ್ತಾನೆ, ಇದ ಹೇಳ್ರಿ. ಇದು ಯಾವ ದಿಕ್ಕು? ನಾರ್ತ್ ವೆಸ್ಟ್. ಆಪ್ಷನ್ ಬಿ, ರೈಟ್. ಸರ್ ಸೇಮ್ ಐತಲ್ಲ ಸರ್, ನೀವು ನೋಡಿ 25 ಇದೆ, ಇಲ್ಲಿ 20 ಇದೆ ಸರ್. ನೀವೇನು ಬರೀವಾಗ ಚಿಕ್ಕ ಬರ್ದ್ಬಿಟ್ಟಿರ ಅನ್ಬಿಟ್ಟು ಈ ತರ ಹೇಳಿರ, ಏನಾಗುತ್ತೆ? ಆಪ್ಷನ್ ವೆಸ್ಟ್ ಕೊಡಿದ್ರೆ ತುಂಬಾ ಜನ ವೆಸ್ಟ್ ಹೇಳ್ತಾ ಇದ್ರ, ವೆಸ್ಟ್ ಕೊಟ್ಟಿಲ್ಲ, ಅದಕ್ಕೆ ಹೇಳಿಲ್ಲ. ಯಾವ ದಿಕ್ಕಪ್ಪ ಇದು? ನಾರ್ತ್ ವೆಸ್ಟ್. ಆಪ್ಷನ್ ಬಿ, ರೈಟ್. ಅನಿತಾ ತನ್ನ ಮನೆಯಿಂದ ಹೊರಬಂದು ನಂತರ ಒಂದು ರಸ್ತೆ ದಾಟಿದಳು. ಇನ್ನೊಂದು ಬದಿಗೆ ತಲುಪಿದಾಗ ಅವಳು ಬಲಕ್ಕೆ ತಿರುಗಿ ನೇರವಾಗಿ ಹೋಗಿದಳು. ಅವಳು ಈಗ ದಕ್ಷಿಣಕ್ಕೆ ಮುಖ ಮಾಡಿರುತ್ತಾಳೆ. ರಸ್ತೆ ದಾಟುವ ಮೊದಲು ಅವಳು ಯಾವ ದಿಕ್ಕಿಗೆ ಮುಖ ಮಾಡಿದ್ದಳು? ಅಂದ್ರೆ ಫಸ್ಟ್ ರೈಟ್ ಟರ್ನ್ ಆದ್ಮೇಲೆ ಯಾವ ದಿಕ್ಕಲ್ಲಿ ಇರ್ತಾರಂತಪ್ಪ? ಸೌತ್. ಸೌತ್ ಬರ್ಕೊಂಬಿಡಿ. ಸೌತ್ ಅಲ್ಲಿ ಇರ್ತಾರೆ ತಾನೆ. ಹಾಗಾದ್ರೆ ಸೌತಿಗೆ ಬರ್ಬೇಕು ಅಂದ್ರೆ ಅವ್ರು ಇದ್ ಕಡೆ ಈ ಡೈರೆಕ್ಷನ್ ಅಲ್ಲಿ ಬರ್ಬೇಕು, ಈ ಡೈರೆಕ್ಷನ್ ಬರ್ಬೇಕು. ವೆಸ್ಟ್ ಇಂದ ಈಸ್ಟ್ ಹೋಗ್ಬೇಕು, ಈಸ್ಟ್ ಇಂದ ವೆಸ್ಟ್ ಬರ್ಬೇಕಾ? ವೆಸ್ಟ್ ಇಂದ ಈಸ್ಟಿಗೆ ಬಂದಾಗ ರೈಟ್ ಇದೆ ತಾನೆ. ಹಾಗಾದ್ರೆ ಈಗ ಯಾವ ಕಡೆ ಅವ್ರು ಮುಖ ಮಾಡಿದ್ದಾರೆ? ಯಾರ ಮಾರ್ಕಿ ಫೇಸ್ ಯಾವ ಕಡೆ ಫೇಸ್ ಮಾಡಿದ್ದಾರೆ? ಈಸ್ಟಿಗೆ ಫೇಸ್ ಮಾಡಿರ್ತಾರೆ ಅಂತ. ಓಕೆ, ಆಪ್ಷನ್ ಡಿ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಮೀನು ಗೋಯಿಂಗ್ ಟು ಹರ್ ಗ್ಲೋಸರಿ ಸ್ಟೋರ್. ಮೀನು ಅನ್ನೋರು ಏನ್ ಮಾಡ್ತಾರೆ? ಒಂದು ಮನೆಗೆ ದಿನಸಿತಾರೆ, ಗ್ಲೋಸರಿ ಸ್ಟೋರ್ ಹೋಗ್ತಾರೆ. ಆನ್ ದಿ ರೈಟ್ ನಿಯರ್ ಟು ಹರ್ ಹೌಸ್. ಅಂದ್ರೆ ಆ ಗ್ಲೋಸರಿ ಸ್ಟೋರ್ ಏನಾಗಿರುತ್ತೆ, ಅವ್ರ ಮನೆ ಎಲ್ಲಿರುತ್ತೋ ಅಲ್ಲಿಂದ ರೈಟಿಗೆ ಹೋದ್ರೆ ಅಲ್ಲಿ ಗ್ಲೋಸರಿ ಸ್ಟೋರ್ ಇರುತ್ತಂತೆ. ಓಕೆನಾ? ಹಾಗಾದ್ರೆ ದ ಎಂಟ್ರೆನ್ಸ್ ಆಫ್ ದಿ ಹೌಸ್ ಈಸ್ ಆನ್ ದಿ ಅವ್ರ ಮನೆದು ಡೋರ್ ಎಂಟ್ರೆನ್ಸ್ ಕಡೆ ಇರುತ್ತೆ, ಈಸ್ಟ್ ಸೈಡ್ ಇರುತ್ತಂತೆ. ಅಣ್ಣ ನನಗೆ ಮನೆ ಬೆಳೆದು ಇಷ್ಟೇ ಕಣ ಬರೋದು, ಇದ್ ಕಡೆ ಇರುತ್ತಂತೆ. ಇದೇ ತಾನೇ ಎಂಟ್ರೆನ್ಸ್. ಇದ್ ಕಡೆ ಬಂದ್ರೆ ಯಾವ್ದಾಗುತ್ತೆ? ಸೌತ್ ಬಂದ್ಬಿಡುತ್ತೆ. ಇದ್ ಕಡೆ ಅವ್ರ ಮನೆ ಬಾಗ್ಲಿರೋದು ಈಸ್ಟಿಗೆ ಇದೆಯಂತೆ. ಇದೇ ಡೋರ್. ಓಕೆನಾ? ಡೋರ್ ಓಪನ್ ಮಾಡಿದ್ವಿ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತಾರೆ? ಅಲ್ಲಿಂದ ಈಚೆ ಬಂದಾದ್ಮೇಲೆ ಏನ್ ಮಾಡ್ತಾರೆ? ಇಲ್ಲಿಂದ ಈಚೆ ಬಂದಾದ್ಮೇಲೆ ಏನ್ ಮಾಡ್ತಾರಂತೆ? ಅವ್ರ ಮನೆ ಆ ಶಾಪ್ ಎಲ್ಲಿರೋದಂತೆ ಅವ್ರ ರೈಟ್ ಇದೆಯಂತೆ. ಇಲ್ಲಿಂದ ರೈಟಿಗೆ ಬರ್ತಾರೆ. ರೈಟ್ ಅಲ್ಲಿ ಕೆಳಗೆ ಹೋಗ್ತಾರೆ, ಮೇಲ್ಕ್ ಹೋಗ್ತಾರ? ಕೆಳಗೆ ಬರ್ತಾರೆ. ಓಕೆ, ಇಲ್ಲೇನಿರುತ್ತೆ? ಶಾಪ್ ಇರುತ್ತೆ. ಓಕೆನಾ? ಇಲ್ಲಿಗೆ ಶಾಪಿಗೆ ಬರ್ತಾರೆ. ಆಯ್ತಾ? ನೆಕ್ಸ್ಟ್ ಆಫ್ಟರ್ ಎಂಟರಿಂಗ್ ದಿ ಶಾಪ್ ಶಿ ಟರ್ನ್ಸ್ ಟು ಹರ್ ರೈಟ್. ತಿರ್ಗಾ ಶಾಪಿಗೆ ಬಂದಾದ್ಮೇಲೆ ತಿರ್ಗಿ ಏನ್ ಮಾಡ್ತಾರಂತೆ? ರೈಟ್ ತಿರ್ತಾರಂತೆ. ರೈಟ್ ಅಂದ್ರೆ ಯಾವುದು? ರೈಟ್ ತಿರುಗ್ತಾರೆ. ಆಯ್ತಾ? ರೈಟ್ ತಿರುಗಾದ್ಮೇಲೆ ಅಂಡ್ ವಾಕ್ ಫಾರ್ ದಿ ಟುವರ್ಡ್ಸ್ ದಿ ಕಾರಿಡಾರ್ ಕಂಟಿನ್ಯೂಯಿಂಗ್ ಫಾರ್ ದಿ ಫ್ರೆಶ್ ಪ್ರಾಡಕ್ಟ್. ಅಂದ್ರೆ ರೈಟ್ ತಿರುಗಾದ್ಮೇಲೆ ಆ ಕಾರಿಡಾರ್ ಅಲ್ಲಿ ಪ್ರಾಡಕ್ಟ್ಸ್ ಗಳೆಲ್ಲ ಫ್ರೆಶ್ ಪ್ರಾಡಕ್ಟ್ಸ್ ಇರುತ್ತೆ, ಅವನ್ನು ತಗೊಳಕ್ಕೆ
ಯಾವ ದಿಕ್ಕಲ್ಲಿ ಓಡಾಡ್ತಾರೆ? ಅಷ್ಟೊಂದು ಚಿಕ್ಕದಾಗಿರಲ್ಲ, ದೊಡ್ಡದಾಗಿರುತ್ತೆ. ಓಡಾಡ್ಕೊಂಡು ಹೋಗ್ತಿರ್ತಾರೆ. ಯಾವ ದಿಕ್ಕಲ್ಲಿ ಓಡಾಡ್ಕೊಂಡು ಹೋಗ್ತಿದ್ದಾರೆ? ಯಾವುದು? ಆಪ್ಷನ್ ಎ, ವೆಸ್ಟ್. ಓಕೆ, ರೈಟ್.